ಏನಪ್ಪ, ನೀನು ನಿಜವಾಗ್ಲೂ ಮನೆಗೆ ಬರ್ತಿದ್ಯೋ ಇದರಿಂದ ಏನಾದರೂ ಪ್ಲಾನ್ ಮಾಡ್ಕೊಂಡು ಬರ್ತಿದ್ಯೋ? ಮತ್ತೆ ನೀನು ಅಲ್ಲಿಗೆ ಬಂದು ನಮ್ಮೆಲ್ಲರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಏನ್ ಮಾಡೋದು? ಚಿಕ್ಕಪ್ಪ, ಪ್ಲಾನ್ ಮಾಡಿಕೊಂಡು ಸೇಡ್ ತೀರಿಸ್ಕೊಳ್ಳೋ ಬುದ್ಧಿ ನನಗಿಲ್ಲ. ಆ ಬುದ್ಧಿ ಇರೋದು ಇವ್ರ ಅಣ್ಣನ ಮಗಳಿಗೆ. ಏನು ನಾವು ಸೇಡ್ ತೀರ್ಸ್ಕೊಳ್ಳೋ ಥರ ಕಾಣಿಸ್ತಾ ಇದ್ದೀವಾ? ಸರ್ಸು, ಒಂದಂತೂ ಹೇಳ್ತೀನಿ ಕೇಳಿಸ್ಕೊ. ನನ್ಗೆ ಯಾರು ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತೇನು ಹೇಳ್ಕೊಡ್ತಿಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ಇವತ್ತು ನೀನು ಮೈನನ್ ಮೇಲೆ ಕೋಪ ಮಾಡಿಕೊಂಡು ಅವಳು ನನ್ನ ಸೊಸೆನೇ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ, ಒಂದಲ್ಲ ಒಂದಿನ ನೀನು ಮೈನನ್ನ ಅರ್ಥ ಮಾಡಿಕೊಂಡು ನಿನ್ನ ಸೊಸೆ ಅಂತ ಒಪ್ಕೊಳ್ತೀಯ. ಆ ದಿನ ಬಂದೇ ಬರುತ್ತೆ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಸಾಧ್ಯನೋ ಸಾಧ್ಯ ಇಲ್ವೋ ಅನ್ನೋದು ನೀನೇ ನೋಡ್ತೀಯ. ನನಗೆ ನನ್ನ ಸರ್ಸು ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸರಿ, ಈಗ ಹೋಗೋಣ. ನಾನು ಬ್ಯಾಗ್ ತರ್ತೇನೆ. ಹೋಗಿ ಬರ್ತೀನಿ ಮೈನವ್ರೆ. ಆಸೆಯ ಕೇಳದೆ ಅವಳು ಗಾಯವಿಲ್ಲ, ಘಾಸಿಯಿಲ್ಲ, ಗಾಢವಾದ ನೋವು. ಪ್ರೀತಿಯಲ್ಲಿ ಇದಕ್ಕೆ ಏನೋ ಅನ್ನುತ್ತಾರೆ ಸಾವು. ಇನ್ನೇನು ಮಾಡೋದು? ಮೈನಾ, ಬನ್ನಿ ಬನ್ನಿ, ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಮೈನಾ, ನೀನು ಧ್ರುವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದು ನಮ್ಮೆಲ್ರಿಗೂ ತುಂಬ ಖುಷಿ ಆಯಿತು. ಹೀಗೆ ಧ್ರುವನ್ನ ಮೀಟ್ ಮಾಡ್ತಾ ಇರು ಆ್ಯಂಡ್ ಅವನ ಹತ್ರ ಮನ್ಸು ಬೆಚ್ಚಿ ಮಾತಾಡು. ಆ್ಯಂಡ್ ಸಾಧ್ಯವಾದರೆ ನೀನು ವೀಕೆಂಡ್ಸು ಗಾರ್ಮೆಂಟ್ಸಿಂದ ಡೈರೆಕ್ಟಾಗಿ ದೀಪಕ್ ಅವ್ರ ಮನೆಗೆ ಹೋಗು. ಅಲ್ಲಿ ಧ್ರುವನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಗ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಆಸೆ ನೆರವೇರ್ಬೇಕು ಅಂದ್ರೆ ಧ್ರುವ ಅವ್ರ ಮನೇಲಿ ಇರ್ಬೇಕಲ್ವಾ ಸರ್? ಯಾಕೆ ಮೈನಾ, ಏನಾಯ್ತು? ಅವನು ಅಲ್ಲಿಲ್ದೆ ಇನ್ನೆಲ್ಲಕ್ಕೆ ಹೋಗ್ತಾನೆ? ಧ್ರುವ ಅವ್ರ ಅಮ್ಮ, ಧ್ರುವ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರೂ ಬಂದು ಧ್ರುವ ಅವ್ರನ್ನ ಅವ್ರ ಮನೆ ಕರ್ಕೊಂಡು ಹೋದ್ರು. ಏನು ಕರ್ಕೊಂಡು ಹೋದ್ರ? ಯಾಕೆ ಕರ್ಕೊಂಡು ಹೋದ್ರು? ಅಷ್ಟಕ್ಕೂ ಧ್ರುವ ಅವ್ರ ಜೊತೆ ಯಾಕೆ ಹೋದ? ಅವ್ನು ಸ್ಟ್ರಿಕ್ಟಾಗಿ ಹೇಳಿದ್ನಲ್ಲ ಅವ್ರ ಜೊತೆ ಹೋಗಲ್ಲ ಅಂತ. ನೀವ್ ಹಾಕೋ ಲೆಕ್ಕಾಚಾರ ಎಲ್ಲ ಸಮಯದಲ್ಲೂ ಸರಿಯಾಗಿರಲ್ಲ ಸರ್. ನಾನ್ ಅಲ್ಲಿಗೆ ಹೋಗಿದ್ದೆ ಧ್ರುವ ಅವ್ರನ್ನ ಅವ್ರ ಮನೆ ಕಳ್ಸೋದಿಕ್ಕೆ. ಸಮಯ ಸಂದರ್ಭ ಚೆನ್ನಾಗಿತ್ತು. ಧ್ರುವ ಅವ್ರ ಮನೆಗೆ ಹೋದ್ರು, ಅವ್ರನ್ನ ಕರ್ಕೊಂಡು ಹೋದ್ರು. ಮೈನಾ,
ನೀನು ಯಾಕೆ ಧ್ರುವನ್ ಹೋಗಕ್ ಬಿಟ್ಟೆ? ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ವಾಸ್ತವನ ನಾನು ಅರ್ಥ ಮಾಡ್ಕೊಂಡು ಈ ತರ ನಡ್ಕೋತಿದ್ದೀನಿ ಸರ್. ಆದ್ರೆ ನೀವೆಲ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀವೆಲ್ರು ಅನ್ಕೊಳ್ಳೋ ತರ, ನೀವ್ ಆಸೆ ಪಡೋ ತರ ಇನ್ ಮುಂದೆ ಏನೂ ನಡೆಯಲ್ಲ ಸರ್. ಧ್ರುವ ಅವರು ಅವ್ರ ಮನೆಯಲ್ಲಿರೋದೇ ಒಳ್ಳೇದು. ಅದೇ ನನಗೂ ಸಂತೋಷ. ರಾಧಾ, ಏನಾಯ್ತು? ಯಾಕೆ ಮೈನಾ ಆ ರೀತಿ ಮಾತಾಡ್ ಹೋಗ್ತಿದ್ದಾಳೆ? ಧ್ರುವನ್ ಜೊತೆ ಸ್ವಲ್ಪ ಹೊತ್ತಾದ್ರೂ ಮನ್ಸ್ ಬಿಚ್ಚಿ ಮಾತಾಡದ್ಲ ಇಲ್ವಾ? ನಿನ್ನೆ ರಾತ್ರಿವರೆಗೂ ಎಲ್ಲ ಸರಿಯಾಗೇ ಇತ್ತು ಮೇಡಮ್. ಆದ್ರೆ ಬೆಳಿಗ್ಗೆನೆ ಮನೆಗೆ ಹೋಗಿ ನೀವ್ ನನ್ನ ಮರೆದ್ರೂ ಪರವಾಗಿಲ್ಲ. ನಿಮ್ ತಾಯಿಯವ್ರು ಹೇಳೋ ತರ ಕೇಳ್ಕೊಂಡಿರಿ. ಕಳಂಕ ಹೊತ್ಕೊಂಡೋಳೆ ನಿನ್ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾಳೆ. ಈ ಸ್ವಲ್ಪ ಹೊತ್ತಿದ ಮುಂಚೆ ನಾನು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ ಅನ್ನೋ ನಿರ್ಧಾರ ಮಾಡಿದ್ರಲ್ವಾ? ಆ ನಿರ್ಧಾರನ ನಾನ್ ಮಾಡ್ಬೇಕಾಗತ್ತೆ. ಬರ್ತೀನಿ. ಮೇಡಮ್, ಧ್ರುವನು ಮೈನಾನು ಮನ್ಸ್ ಬಿಚ್ಚಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರಿಬ್ರು ಮಾತಾಡಕ್ ಅವಕಾಶನೇ ಆಗ್ಲಿಲ್ಲ. ಅವರಿಬ್ರು ಅದ್ ಯಾವಾಗ ಒಂದಾಗ್ತಾರೋ ಏನು ಅಂತಾನೆ ಗೊತ್ತಾಗ್ತಿಲ್ಲ. ರಾಧಾ, ಧ್ರುವನ್ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಧ್ರುವ ಮೈನಾ ಸೇರಲ್ಲ ಅಂತ ಯಾಕೆ ಆ ರೀತಿ ಯೋಚನೆ ಮಾಡ್ತೀಯಾ? ಧ್ರುವ ಮೈನಾ ಇಲ್ದೆ ಅವನ ಜೀವನನ ಕಲ್ಪನೇನು ಮಾಡ್ಕೊಳಕ್ಕಾಗಲ್ಲ. ಖಂಡಿತ ಅವನು ಮೈನನ್ನ ಹುಡ್ಕೊಂಡು ಬಂದೇ ಬರ್ತಾನೆ. ಅದು ಮಾತ್ರ ಅಲ್ಲ, ಇಬ್ರು ಕಂಪನಿಲಿ ಒಬ್ರಿಗೊಬ್ರು ಮೀಟ್ ಮಾಡ್ಲೇಬೇಕಲ್ವಾ? ದೀಪಕ್ ಮನೇಲಿದ್ದಿದ್ದಕ್ಕಿಂತ ಕಂಪನಿಯಲ್ಲಿ ಯಾವ ಡಿಸ್ಟರ್ಬೆನ್ಸೂ ಇಲ್ದೆ ಒಂದ್ ದಿವಸ ಪೂರ್ತಿ ಅವರಿಬ್ರ ಜೊತೆಲೇ ಇರ್ತಾರೆ. ಧ್ರುವ ಮೈನನ್ ಮನ್ಸನ್ನ ಹೇಗಾದ್ರೂ ಬದಲಾಯಿಸ್ತಾನೆ. ನನಗ ನಂಬಿಕೆ ಇದೆ. ನೀನ್ ಧೈರ್ಯವಾಗಿರೋ ಅಷ್ಟೇ. ಸರಿ ಮೇಡಮ್.